ಅತ್ತೆಯ ಸರಸ. ಇವರು ಸಂಜನಾ ಹಾಗೂ ವಿಶಾಲ್ ಅಂತ. ಇವರಿಬ್ಬರು ಗಂಡ ಹೆಂಡತಿಯರಾಗಿದ್ದು ರೂಮಿನಲ್ಲಿ ರೊಮ್ಯಾನ್ಸ್ ಮಾಡುತ್ತಿರುವಾಗ ಅಲ್ಲಿಗೆ ಬಂದ ಸಂಜನಾಳ ಮಲತಾಯಿ ಮಾಧುರಿ, ನೀನೇಕೆ ನನ್ನ ಗಂಡನ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದೀಯಾ? ಇನ್ನೊಮ್ಮೆನಾದರೂ ಹೀಗೆ ಮಾಡಿದರೆ ನಾನು ಸುಮ್ಮನಿರಲ್ಲ ಅಂತ ಸಂಜನಾಳ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ. ಆವಾಗ ಸಂಜನಾ, ಇವನು ನಿನ್ನ ಗಂಡನಲ್ಲ, ನನ್ನ ಗಂಡ ಅಂತ ಹೇಳಿದಾಗ ಮತ್ತಷ್ಟು ಕೋಪಗೊಂಡ ಮಾಧುರಿ, ಈಗ ನೀನೇನಾದರೂ ನನ್ನ ಜೊತೆ ಬರದೇ ಹೋದರೆ ನಾನು ಸೂಸೈಡ್ ಮಾಡಿಕೊಳ್ಳುತ್ತೇನೆ ಅಂತ ವಿಶಾಲ್ಗೆ ಹೇಳುತ್ತಾಳೆ. ಆವಾಗ ಹೆದರಿದ ಸಂಜನಾ, ಅಮ್ಮ, ಏನಾದರೂ ಮಾಡಿಕೊಳ್ಳುವ ಮುಂಚೆ ನೀನು ಅವಳ ರೂಮ್ಗೆ ಹೋಗು ಅಂತ ವಿಶಾಲ್ನನ್ನು ಮಾಧುರಿಯ ಜೊತೆ ಕಳಿಸಿಕೊಡುತ್ತಾಳೆ. ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ಸಂಜನಾ ಹಾಗೂ ವಿಶಾಲ್ ಮದುವೆಯಾಗಿ ಬೇರೆ ಸಿಟಿಯಲ್ಲಿ ವಾಸವಾಗಿದ್ದಾಗ ಶೇರ್ ಮಾರ್ಕೆಟ್ನಲ್ಲಿ 10 ಲಕ್ಷ ರೂಪಾಯಿ ಲಾಸ್ ಆಗುತ್ತಾರೆ. ನಂತರ ಸಂಜನಾ ಮಾಧುರಿಗೆ ಕಾಲ್ ಮಾಡಿ ಆ ವಿಷಯ ತಿಳಿಸಿದಾಗ ಮಾಧುರಿ, ನೀವೇನು ಹೆದರಬೇಡಿ, ನೀವಿನ್ನು ಇಲ್ಲಿಗೇನೆ ಬಂದು ಇಲ್ಲಿಯೇ ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳುತ್ತಾಳೆ. ಆವಾಗ ವಿಷಯ ತಿಳಿಸಿದ ಸಂಜನಾಳ ತಂದೆ ಅಜಯ್, ನೀನು ಸಂಜನಾಳ ಮಲತಾಯಿಯಾಗಿದ್ದರೂ ಅವಳನ್ನು ಎಷ್ಟೆಲ್ಲ ಪ್ರೀತಿ ಮಾಡುತ್ತೀಯಲ್ಲ ಅಂತ ಮಾಧುರಿಯನ್ನು ಕೇಳುತ್ತಾ, ನಾನು ನಿನಗೆ ಹಣ ಹಾಗೂ ಆಸ್ತಿಯನ್ನು ಮಾತ್ರ ಕೊಟ್ಟೆ, ಆದರೆ ಯಾವತ್ತೂ ಗಂಡನ ಸುಖ ಕೊಡಲಿಲ್ಲ ಅಂತ ಹೇಳುತ್ತಾನೆ. ಆವಾಗ ಮಾಧುರಿ, ಲೈಂಗಿಕ ಸುಖವೇ ಜೀವನವಲ್ಲ ಬಿಡಿ ಅಂತ ಅವನನ್ನು ತಬ್ಬಿಕೊಂಡಾಗ ಅವರ ಫ್ಯಾಮಿಲಿ ಡಾಕ್ಟರ್ ನಿರಂಜನ್ ಅಲ್ಲಿಗೆ ಬಂದು, ನೀವು ಸರಿಯಾಗಿ ಮಾತ್ರೆ ತೆಗೆದುಕೊಳ್ಳುತ್ತಿದ್ದೀರಾ ತಾನೆ ಅಂತ ಅಜಯ್ನನ್ನು ಕೇಳುತ್ತಾನೆ. ಆವಾಗ ಅಜಯ್, ಮಾಧುರಿ ಇರುವಾಗ ನಾನು ಚೆನ್ನಾಗಿಯೇ ಇರುತ್ತೇನೆ ಬಿಡಿ ಅಂತ ಹೇಳಿದಾಗ ನಿರಂಜನ್, ಮಾಧುರಿಯವರಂತಹ ಹೆಂಡತಿ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಹೋಗುತ್ತಾನೆ. ಮರುದಿನ ಸಂಜನಾ ಹಾಗೂ ವಿಶಾಲ್ ಮನೆಗೆ ಬಂದಾಗ ಮಾಧುರಿ ಅವರನ್ನು ವೆಲ್ಕಮ್ ಮಾಡಿಕೊಂಡು, ನೀವಿಬ್ಬರೂ ಟ್ರಾವೆಲ್ ಮಾಡಿ ತುಂಬ ಬೇಸತ್ತಿರಬೇಕು, ನೀವು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ, ನಾನು ನಿಮಗೆ ಟೀ ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ರೂಮಿಗೆ ಹೋದ ಸಂಜನಾ ಹಾಗೂ ವಿಶಾಲ್ ರೊಮ್ಯಾನ್ಸ್ ಮಾಡತೊಡಗಿದಾಗ ಮಾಧುರಿ ಅಲ್ಲಿಗೆ ಹೋಗಿ ಅವರನ್ನು ನೋಡಿ, ಮೊದಲು ಟೀ ಕುಡಿಯಿರಿ, ಆಮೇಲೆ ರೊಮ್ಯಾನ್ಸ್ ಮಾಡಿ ಅಂತ ಹೇಳಿ ಹೋಗುತ್ತಾಳೆ. ಮರುದಿನ ಅಜಯ್ ಬಿಸಿನೆಸ್ ಕೆಲಸದ ಮೇಲೆ ಹೊರಗಡೆ ಹೊರಟಿರುವಾಗ ಅಲ್ಲಿಗೆ ಬಂದ ಬೇರೊಬ್ಬ ವ್ಯಕ್ತಿ, ನೀವು ನನಗೆ ತುಂಬ ತೊಂದರೆ ಕೊಡುತ್ತಿದ್ದೀರಿ, ನೀವು ನನ್ನ ತಂಟೆಗೆ ಬರದೇ ಹೋದರೆ ಸರಿ, ಇಲ್ಲವಾದರೆ ಸರಿ ಇರಲ್ಲ ನೋಡಿ ಅಂತ ಅಜಯ್ನನ್ನು ಹೆದರಿಸಿ ಹೋದಾಗ, ನಂತರ ವಿಜಯ್ನ ಆಕ್ಸಿಡೆಂಟ್ ಆಗಿ ತೀರಿ ಹೋಗಿದ್ದಾರೆ ಅಂತ ಪೊಲೀಸರು ಸಂಜನಾಗೆ ಕಾಲ್ ಮಾಡಿ ಹೇಳುತ್ತಾರೆ. ಆವಾಗ ಕುಸಿದು ಹೋದ ಸಂಜನಾ ಆ ವಿಷಯ ಮಾಧುರಿಗೆ ತಿಳಿಸಿದಾಗ ಮಾಧುರಿ ಶಾಕ್ನಿಂದ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ನಂತರ ನಿರಂಜನ್ ಮನೆಗೆ ಬಂದು ಮಾಧುರಿಯನ್ನು ಚೆಕಪ್ ಮಾಡಲು ನೋಡಿದಾಗ ಮಾಧುರಿಗೆ ಪ್ರಜ್ಞೆ ಬಂದು ವಿಶಾಲ್ನನ್ನು ತನ್ನ ಗಂಡ ಅಂತ ಅಂದುಕೊಂಡು ಮಾತನಾಡಿಸಲು ಶುರು ಮಾಡುತ್ತಾಳೆ. ಆವಾಗ ಶಾಕ್ ಆದ ಸಂಜನಾ, ವಿಶಾಲ್ ನನ್ನ ಗಂಡ, ನಿಮ್ಮ ಗಂಡ ಅಲ್ಲ ಅಂತ ಮಾಧುರಿಗೆ ಹೇಳಿದಾಗ ಮಾಧುರಿ ಕೋಪದಿಂದ ಕೂಗಾಡಲು ಶುರು ಮಾಡಿ ಮತ್ತೆ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಆವಾಗ ನಿರಂಜನ್, ಮಾಧುರಿಯವರು ಮತ್ತೆ ಮೊದಲಿನ ಥರ ಆಗಬೇಕಾದರೆ ವಿಶಾಲ್ ಅವರು ಮಾಧುರಿಯವರ ಗಂಡನಂತೆ ಆ್ಯಕ್ಟ್ ಮಾಡಬೇಕು, ಇಲ್ಲದೆ ಹೋದರೆ ಮಾಧುರಿಯವರ ಜೀವಕ್ಕೆ ತೊಂದರೆ ಇದೆ ಅಂತ ಸಂಜನಾಗೆ ಹೇಳಿದಾಗ ಸಂಜನಾ, ನೀನು ಅಮ್ಮನಿಗೋಸ್ಕರ ಈ ನಾಟಕ ಆಡಲೇಬೇಕು ಅಂತ ವಿಶಾಲ್ನನ್ನು ಒಪ್ಪಿಸಿರುತ್ತಾಳೆ. ನಂತರ ಮಾಧುರಿ ವಿಶಾಲ್ನನ್ನು ಪದೇ ಪದೇ ತನ್ನ ರೂಮಿಗೆ ಕರೆಯತೊಡಗಿದಾಗ ಸಂಜನಾ ವಿಶಾಲ್ನ ಹತ್ತಿರ ಹೋಗಿ, ನೀನು ಬೇರೆಯವರ ರೂಮಿನಲ್ಲಿ ಇರುವುದನ್ನು ನೋಡಿ ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ, ಇಲ್ಲಿಂದ ನಾವು ಬೇರೆ ಊರಿಗೆ ಹೋಗೋಣ ಬಾ ಅಂತ ಹೇಳುತ್ತಾಳೆ. ಆವಾಗ ಅಲ್ಲಿಗೆ ಬಂದ ಮಾಧುರಿ, ನಿನಗೇನಾದರೂ ತಲೆ ಕೆಟ್ಟಿದೆಯಾ? ವಿಶಾಲ್ ನನ್ನ ಗಂಡ, ಮೊದಲು ನೀನು ಇಲ್ಲಿಂದ ಹೋಗು ಅಂತ ಸಂಜನಾಳನ್ನು ರೂಮಿನಿಂದ ಆಚೆ ಹಾಕಿ ವಿಶಾಲ್ ಜೊತೆಯಲ್ಲಿ ಸ್ವರ್ಗ ಸುಖ ಕಾಣುತ್ತಾಳೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಮರುದಿನ ಮಾಧುರಿಯ ಕೊಲೆಯಾದಾಗ ಅಲ್ಲಿಗೆ ಬಂದ ಪೊಲೀಸರು, ಈ ಕೊಲೆ ಹೇಗೆ ನಡೆಯಿತು, ಕೊಲೆಯಾದಾಗ ನೀವಿಬ್ಬರು ಎಲ್ಲಿ ಹೋಗಿದ್ರಿ ಅಂತ ವಿಶಾಲ್ ಹಾಗೂ ಸಂಜನಾಳನ್ನು ಕೇಳುತ್ತಾರೆ. ಆವಾಗ ಸಂಜನಾ, ನಿನ್ನೆ ನೈಟ್ ನಾವು ಹೊರಗಡೆ ಸುತ್ತಾಡಲು ಹೋಗಿದ್ದೆವು ಅಂತ ಹೇಳಿದಾಗ ಅಲ್ಲೇ ಇದ್ದ ನಿರಂಜನ್ನನ್ನು ನೋಡಿದ ಪೊಲೀಸರು, ನೀವು ಯಾರು ಅಂತ ಕೇಳುತ್ತಾರೆ. ಆವಾಗ ನಿರಂಜನ್, ನಾನು ಇವರ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳುತ್ತಾನೆ. ಆವಾಗ ಶವವನ್ನು ವಶಕ್ಕೆ ಪಡೆದ ಪೊಲೀಸರು ಅಲ್ಲಿಂದ ಹೋಗಿ ಮರುದಿನ ಮತ್ತೆ ವಾಪಸ್ ಬಂದು, ಮಾಧುರಿಯವರಿಂದ ನಿನಗೆ ತುಂಬ ಲಾಭವಿತ್ತು, ಹಾಗಾಗಿ ನೀನೇ ಅವರನ್ನು ಕೊಂದಿದ್ದೀಯ ತಾನೆ ಅಂತ ನಿರಂಜನ್ನನ್ನು ಹೊಡೆಯುತ್ತಾರೆ. ಆವಾಗ ನಿರಂಜನ್, ನಾನೇನು ಮಾಡಿಲ್ಲ ಅಂತ ಹೇಳಿದಾಗ ಪೊಲೀಸರು ಅಜಯ್ನನ್ನು ಅಲ್ಲಿಗೆ ಕರೆಯುತ್ತಾರೆ. ಆವಾಗ ಅಜಯ್ನನ್ನು ನೋಡಿ ಸಂಜನಾ ಶಾಕ್ ಆಗಿ, ನೀವನ್ನು ಬದುಕಿದ್ದೀರಾ ಅಂತ ಅಜಯ್ನನ್ನು ಕೇಳುತ್ತಾಳೆ. ಆವಾಗ ಅಜಯ್, ನಿರಂಜನ್ ಹಾಗೂ ಮಾಧುರಿ ಸೇರಿ ನನ್ನನ್ನು ಕಿಡ್ನಾಪ್ ಮಾಡಿದರು. ನಂತರ ನಿರಂಜನ್ ಒಂದು ಡೆಡ್ ಬಾಡಿಯ ಜೇಬಿನಲ್ಲಿ ನನ್ನ ID ಕಾರ್ಡ್ ಹಾಕಿ ನಾನು ಸತ್ತಿರುವಂತೆ ಎಲ್ಲರಿಗೂ ತೋರಿಸಿಕೊಟ್ಟ ಅಂತ ಪೊಲೀಸರಿಗೆ ಹೇಳುತ್ತಾನೆ. ಆವಾಗ ಪೊಲೀಸರು, ನಿಜ ಏನು ಹೇಳು ಅಂತ ಮತ್ತೆ ನಿರಂಜನನ್ನು ಹೊಡೆಯುತ್ತಾರೆ. ಆವಾಗ ನಿರಂಜನ್, ಮಾಧುರಿಯವರಿಗೆ ಮೊದಲಿನಿಂದಲೂ ವಿಶಾಲ್ನ ಮೇಲೆ ಕಣ್ಣಿತ್ತು, ಹಾಗಾಗಿ ಅವರು ಒಂದು ದಿನ ನನ್ನ ಹತ್ತಿರ ಬಂದು ಅವರು, ನೀನು ಅಜಯ್ನನ್ನು ಕಿಡ್ನಾಪ್ ಮಾಡಿ ಅವರು ಸತ್ತರು ಅಂತ ಎಲ್ಲರಿಗೂ ವಿಷಯ ತಿಳಿಸು, ಆಮೇಲೆ ನಾನು ನೆನಪಿನ ಶಕ್ತಿ ಕಳೆದುಕೊಂಡ ಹಾಗೆ ನಾಟಕ ಮಾಡಿ ವಿಶಾಲನ್ನು ಅನುಭವಿಸುತ್ತೇನೆ, ನೀನು ನನ್ನ ಪ್ಲಾನ್ಗೆ ಸಾಥ್ ಕೊಟ್ಟರೆ ನಾನು ನಿನಗೆ 5 ಲಕ್ಷ ಹಣ ಕೊಡುತ್ತೇನೆ ಅಂತ ನನಗೆ ಹೇಳಿದ್ದರು, ಹಾಗಾಗಿ ನಾನು ಹಣದಾಸೆಗೆ ಅವರು ಹೇಳಿದ ಹಾಗೆ ಕೇಳಿದೆಯಷ್ಟೇ, ಆದರೆ ಮಾಧುರಿಯವರನ್ನು ಕೊಲೆ ಮಾಡಿಲ್ಲ ಅಂತ ಹೇಳುತ್ತಾನೆ. ಆವಾಗ ಅಜಯ್, ಮಾಧುರಿಯನ್ನು ಕೊಲೆ ಮಾಡಿದ್ದು ನಾನು,
ಅವತ್ತು ಮಾಧುರಿ ವಿಶಾಲ್ ಜೊತೆ ರೊಮ್ಯಾನ್ಸ್ ಮಾಡುತ್ತಿರುವುದನ್ನು ನೋಡಿದ ನಾನು ಕೋಪಗೊಂಡು ವಿಶಾಲ್ ಹಾಗೂ ಸಂಜನಾ ಹೊರಗಡೆ ಹೋದ ನಂತರ ಮಾಧುರಿಯನ್ನು ಕೊಲೆ ಮಾಡಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳಿದಾಗ ಕೊನೆಗೆ ಪೊಲೀಸರು ಅಜಯ್ ಹಾಗೂ ನಿರಂಜನ್ ಇಬ್ಬರನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲರ್ಟ್ ಇಂಡಿಯಾ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ರಂಗೀಲಿ ಸಾಸ್ ಎಂದು ಹುಡುಕಿ ನೋಡಬಹುದು.